ದುಡಿಮೆ ಅಥವಾ ಕೆಲಸ ಬೇಕಾಗಿರತಕ್ಕಂಥದ್ದು ಹಣಕ್ಕೋಸ್ಕರ ಅಲ್ಲ, ನಮ್ಮ ಆರೋಗ್ಯಕ್ಕೋಸ್ಕರ. ಒಂದು ಸಲ ಮಗ ಮತ್ತು ಸೊಸೆ ಅಜ್ಜಿಯನ್ನು ತಗೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದರೆ ಡಾಕ್ಟ್ರ್ ಹೇಳ್ತಾರೆ, ಇವರು ಬದುಕೋದಿಲ್ಲ, ತೊಗೊಂಡೋಗಿ ಮನೆಯಲ್ಲಿ ಇಟ್ಕೊಂಬಿಡಿ, ಅಷ್ಟು ದಿವಸ ಇರ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ಮಗ ಸೊಸೆ ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ಒಬ್ಬ ನರ್ಸನ್ನು ಅವ್ರ ಜೊತೆಯಲ್ಲಿ ಬಿಟ್ಬಿಟ್ಟು ಇವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸರಿ, ಹಾಸ್ಟ್ಲಲ್ಲಿ ಇದ್ದಂಥ ಮೊಮ್ಮಗ ಏನು ಮಾಡ್ತಾನೆ, ಮನೆಗೆ ಬರ್ತಾನೆ ರಜಕ್ಕೆ ಅಂತ ಹೇಳ್ಬಿಟ್ಟು. ಬಂದಾಗ ಅಜ್ಜಿ ಏನಾಯಿತು ನಿಮಗೆ, ಚೆನ್ನಾಗಿದ್ರಲ್ಲ, ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ನನಗೆ ಆರೋಗ್ಯ ಕೆಟ್ಟು ಹೋಗ್ತಿದೆಯಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಜ್ಜಿ ನಿಮ್ಮ ಕೈನಲ್ಲಿ ನಾನು ಊಟ ತಿಂದು ಎಷ್ಟೋ ವರ್ಷಗಳಾಗೋಯಿತು, ದಯವಿಟ್ಟು ನನಗೆ ಏನಾರು ಮಾಡಿಕೊಡ್ತೀರಾ ಅಂತ ಹೇಳಿದಾಗ ಅಜ್ಜಿ ಕೈಲಿ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಆ ನರ್ಸು ಕೂಡ ಆ ಮಗುವನ್ನು ಬೈತಾರೆ. ಅಜ್ಜಿ ಏನು ಮಾಡ್ತಾರೆ, ನರ್ಸನ್ನು ಸುಮ್ಮನೆ ಮಾಡಿಬಿಟ್ಟು ಅಜ್ಜಿ ನಿಧಾನವಾಗಿ ಎದ್ದೋಗಿ ಅವನಿಗೆ ಇಷ್ಟವಾದಂಥ ತಿಂಡಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವನಿಗೆ ತೊಗೊಂಬಂದು ತಿನ್ನಿಸ್ಬಿಟ್ಟು ಇದೇ ಥರ ಮಾಡ್ತಾ ಏನಾಗುತ್ತೆ, ಅಜ್ಜಿಗೆ ಓಡಾಡೋದು ಮತ್ತು ಆರೋಗ್ಯದ ಸಮಸ್ಯೆನೇ ಇರೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಹಾಗೆಯೇ ಮಗನ ಜೊತೆಯಲ್ಲಿ ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಯಾವುದಾದ್ರು ಒಂದು ಆಕ್ಟಿವ್ ಆಗಿ ನಾವು ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಂದರೆ ನಮ್ಮಲ್ಲಿರತಕ್ಕಂಥ ಅನಾರೋಗ್ಯದ ಒಂದು ರೀತಿಯ ಒಂದು ಸ್ಥಿತಿಗಳು ಎಲ್ಲ ಹೊರಟೋಗ್ತವೆ, ನಾವು ಆರೋಗ್ಯವಂತರಾಗ್ತೀವಿ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಒಂದು ದುಡಿಮೆ ಅನ್ನೋದು ಇದ್ದರೆ, ಎಷ್ಟೇ ಶ್ರೀಮಂತ ಆಗಿದ್ರೂ ಪರವಾಗಿಲ್ಲ, ದುಡಿಮೆ ಅನ್ನೋದೊಂದಿದ್ದರೆ, ಕೆಲಸ ಅನ್ನೋದೊಂದಿದ್ದರೆ ನಾವು ಆರೋಗ್ಯವಂತರಾಗಿರ್ತೀವಿ.